ಎಲ್ಲಾರು ಸಹ ನಮ್ಮ ಹತ್ರ ಬಂದು ಕೇಳುವಂತ ಒಂದು ಪ್ರಶ್ನೆ, ನಿಮ್ ಲೈಫ್ ಹೇಗಿದೆ ಅಂತ. ಇವತ್ತು ನನ್ ಜೊತೆ ಲೈಫ್ ಟುಡೇ ಅನ್ನುವಂತಹ ಅದ್ಭುತವಾದಂತಹ ಚಿತ್ರತಂಡದ ಟೀಮ್ ಇದೆ. ವೆಲ್ಕಮ್ ಟು ದ ಶೋ. ಎಲ್ರಿಗೂ ನಮಸ್ಕಾರ. ಲೈಫ್ ಟುಡೇ ಅನ್ನುವಂಥ ಮೂವಿ ಬಂದ ತಕ್ಷಣ ಫಸ್ಟ್ ಮೇಲಾಗಿ ನೆನಪು ಬರೋದು ಕಿರಣ್ ಆದಿತ್ಯ ಸರ್. ಇನ್ನು ನಮ್ಮ ಸಿನಿಮಾದ ಮೇನ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಯುಕ್ತಾ ಅವರೇ. ದಬಾಕಿದ್ರಿ, ಯಾರ್ಯಾರನ್ನ ದಬಾಕಿದ್ರಿ? ಜನ್ಮಕ್ಕೆ ಈ ಫಿಗರ್ ಎಲ್ಲೋ ನೋಡಿದೀನಲ್ಲ ಅಂತ ಅನ್ಸುತ್ತೆ. ರಿಯಲ್ ಲೈಫ್ ಅಲ್ಲಿ ಯಾರ್ಯಾರ ತಲೆ ಬಿಲ್ಡಿಂಗ್ ಮಾಡಿದೀರಾ? ನೋಡ್ರ ಹಂಗ್ ಕಾಣಿಸ್ತೀರ ಮೇಡಮ್ ನಿಮ್ಗೆ. ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ, ಲೇಖ ಅವ್ರು ಬರ್ತಾ ಇಲ್ಲ. ಬಟ್ ಇವತ್ ನೈಟ್ ನಿಮಗ್ ಫೋನ್ ಮಾಡ್ಬಿಟ್ಟು ಹೃದಯದಲ್ಲಿ ಹುಳ ಬಿಟ್ಕೊಂಡೋರ್ ಬೇಜಾನವ್ರೆ. ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ. ಒಗ್ದಿರೋ ಬಟ್ಟೆನೆ ಎಷ್ಟು ಅಂತ ಹೋಗಿಲ್ಲ, ಒಗ್ದಿರೋ ಬಟ್ಟೆನೆ ಎಸ್ಸರಿ ಅಂತ ಹೋಗಿಲ್ಲ. ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ, ಸುತ್ತಾಳಲ್ಲಪ್ಪೋ. ಈ ಪ್ರೀತಿ ಪ್ರೇಮ ಎಲ್ಲ ಒಂದು ಡಿಜಿಟಲ್ ವರ್ಲ್ಡ್ ಮಾತ್ರ ಫಿಕ್ಸ್ ಆಗ್ಬಿಟ್ಟಿದೆ. ಅಂದ್ರೆ ಈ ಪ್ರೀತಿ ಪ್ರೇಮ ಇವೆಲ್ಲವೂ ಸಹ ನಾಯಿದೆ ಅಲ್ಲೂ ಯಾರಿಗೂ ಪ್ರಯೋಜನ ಇಲ್ಲ ಅನ್ನೋ ಕೇಳ್ಕೊಂಡ್ ಬಂದಿದ್ವಿ ಎಲ್ರಿಗೂ ಅಲ್ವಾ. ಈಗ ಪ್ರೀತಿನ ತುಂಬಾ ಪ್ರೀತಿಸೋರ್ಗೆ ಅದ್ ಹೆಂಗ್ ಕಾಣುತ್ತೆ, ಪ್ರೀತಿನ ತುಂಬಾ ಕೆಡದಾಗ ನೋಡೋರ್ಗೆ ಅದ್ ಹೆಂಗ್ ಕಾಣುತ್ತೆ ಅಂತ ಹೇಳ್ತೀನಿ. ಈಗ ಪ್ರೀತಿ ಬಗ್ಗೆ ಬೆಲೆನೇ ಗೊತ್ತಿಲ್ಲದೆ, ಅದರ ಸ್ಟ್ರೆಂತೆ ಗೊತ್ತಿಲ್ಲದೆ ಇರೋರ್ಗೆ ಏನ್ ಅನ್ಸುತ್ತೆ, ಅದೊಂದು ಸುಮ್ಮನೆ ನಾಯಿ ಹಾಲು ಅನ್ಸುತ್ತೆ. ಅದೇ ಆ ಪ್ರೀತಿನ ತುಂಬಾ ತುಂಬಾ ಭಾವಿಸ್ಕೊಂಡು ಹೆಂಗ್ ಅನ್ಸುತ್ತೆ ಗೊತ್ತಾ, ಈಗ ನಾಯಿ ಮರಿಗಳಿಗೆ ಅದೇ ತಾಯಿ ಹಾಲು. ನಿಮಗೆ ಪ್ರೀತಿಲಿ ದುಡ್ಡು ಮುಖ್ಯನಾ ಗುಣ ಮುಖ್ಯನಾ? ಅಂಡ್ ಇಟ್ ಇಸ್ ನಾಟ್ ಜಸ್ಟ್ ಬಾಯ್ಸ್. ಹುಡುಗಿರಿಗೆ ಏನ್ ಗೊತ್ತಾ, ಒಂದ್ ಸಿಂಪಲ್ ಹೇಳ್ತೀನಿ, ನಮ್ಗೆ ಬೇಸಿಕ್ ಎಮ್ಯುನಿಟೀಸ್ ಎಲ್ಲ ಕೊಡೋದು ಅವ್ರು ಮಾಡ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಳ್ಳೆ ಮನೆ ಇರಬೇಕು, ದುಡ್ಡು ಮುಖ್ಯ ಇರಬೇಕು, ಅದೇ ಇರ್ಬೇಕು. ಬಟ್ ನಿಮ್ಗೆ ಶೋಕಿ ಮಾಡ್ಬೇಕು ಅಂದ್ರೆ ನೀವು ದುಡಿತಾ ಇರ್ಬೇಕು. ಡೋಂಟ್ ಬಿ ಡಿಪೆಂಡ್ ಆನ್ ಸಂಬಡಿ ಎಲ್ಸಸ್ ಮನಿ. ಸಿಂಪಲ್.